ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಲಸಿನ ಹಣ್ಣಿನ ರುಚಿಯಾದ 2 ರೆಸಿಪೀಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಯಾವುದೆಲ್ಲ ಎಂಬುದಾಗಿ ನೋಡುವ. ಕಡಲೆಬೇಳೆ ಹಾಗೂ ಹಲಸಿನ ಹಣ್ಣು ಹಾಕಿ ಪಾಯಸ ಯಾವ ರೀತಿ ಮಾಡೋದು ನೋಡುವ. 1 ಕಪ್ನಷ್ಟು ಕಡಲೆಬೇಳೆಯನ್ನು 2 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. ಕಡಲೆಬೇಳೆ ಪಾಯಸಕ್ಕೆ ಯಾವಾಗಲೂ 1 ಮುಷ್ಟಿಯಷ್ಟು ಅಕ್ಕಿಯನ್ನು ನೆನೆ ಹಾಕಿ ಪುಡಿ ಮಾಡಿ ಅದನ್ನು ಬೇಯಿಸಿ ಪಾಯಸಕ್ಕೆ ಹಾಕುವ ಕ್ರಮ. ಆದರೆ ನಾನು ಇಲ್ಲಿ ಅಕ್ಕಿಯ ಬದಲು ಇವತ್ತು ಬೇರೊಂದು ಇಂಗ್ರೀಡಿಯೆಂಟನ್ನು ಹಾಕ್ತಾ ಇದ್ದೇನೆ. ಯಾವುದೆಂಬುದಾಗಿ ನೋಡುವ. 1/4 kgಯಷ್ಟು ಕಡಲೆಬೇಳೆ ಪಾಯಸಕ್ಕೆ 1 ತೆಂಗಿನಕಾಯಿ ತುರಿ ಅಂತೂ ಬೇಕು. ಇದರ ಸ್ವಾದ ಇನ್ನೂ ಕೂಡ ಹೆಚ್ಚಿಸಬೇಕಾದ್ರೆ 1 ಮುಷ್ಟಿಯಷ್ಟು ಹಲಸಿನ ಹಣ್ಣನ್ನು ಕೂಡ ಹಾಕ್ತಾ ಇದ್ದೇನೆ. GSBಯಲ್ಲಿ ಮಾಡುವಂತಹ ಹಲಸಿನ ಹಣ್ಣಿನ ಪಾಯಸ ಗರೈ ಅದರ ವಿಡಿಯೋ ಕಳೆದ ಎಪಿಸೋಡಲ್ಲಿ ನಿಮಗೆ ಮಾಡಿ ತೋರಿಸಿದ್ದೇನೆ. 1/4 ಕಪ್ಪಿನಷ್ಟು ಸಾಬಕ್ಕಿಯನ್ನು ಕೂಡ ಪಾಯಸಕ್ಕೆ ತಗೊಳ್ತಾ ಇದ್ದೇನೆ. ಸಾಬಕ್ಕಿಯನ್ನು ನೆನೆಸೋದು ಬೇಡ. ಕಡಲೆಬೇಳೆ ನೆನೆಸಿದ ನಂತರ ಅದನ್ನು ಹಾಗೂ ಸಾಬಕ್ಕಿಯನ್ನು ಒಟ್ಟಿಗೆ ಪ್ರೆಷರ್ ಕುಕ್ ಮಾಡಲಿಕ್ಕೆ ಇಡುವ. 4-5 ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡಿಕೊಳ್ಳಿ. ಹೆಚ್ಚು ನೀರು ಹಾಕುವುದು ಕೂಡ ಬೇಡ. 1 ಕಪ್ಪಿಗೆ 2 ಕಪ್ಪಿನಷ್ಟು ನೀರು ಹಾಕಿದರೆ ಸಾಕಾಗ್ತದೆ. ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡುವ. 1 ಮುಷ್ಟಿಯಷ್ಟು ಗೇರು ಬೀಜ ಚೂರುಗಳನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೇನೆ. ನಿಮಗಿಷ್ಟವಾದ ಬೇರೆ ಯಾವುದು ಕೂಡ ಡ್ರೈ ಫ್ರೂಟ್ಸನ್ನು ನೀವು ಇದರಲ್ಲಿ ಹಾಕ್ಕೊಳ್ಬಹುದು. ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳುವ. ಕೆಂಪಗೆ ಹುರಿಯಿರಿ. 1 ಮುಷ್ಟಿಯಷ್ಟು ಹಲಸಿನ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ. ಈಗ ಅದು ಕೂಡ ಇದರಲ್ಲಿ ಹಾಕಿ 2 ನಿಮಿಷದಷ್ಟು ಫ್ರೈ ಮಾಡುವ. ತುಪ್ಪದಲ್ಲಿ ಹುರಿದ ಹಲಸಿನ ಹಣ್ಣನ್ನು ತಿನ್ಲಿಕ್ಕಂತೂ ಸೂಪರ್ ಆಗ್ತದೆ ಆಯಿತಾ. 5 ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ತೆಂಗಿನಕಾಯಿ ರಸ ತೆಗೆಯುವ. ಇಷ್ಟರಲ್ಲಿ ಕಡಲೆಬೇಳೆ ಹಾಗೂ ಸಾಬಕ್ಕಿ ಚೆನ್ನಾಗಿ ಬೆಂದಿದೆ. ಇದನ್ನೀಗ ನಾನು ಒಂದು ಬೌಲಲ್ಲಿ ಹಾಕ್ತಾ ಇದ್ದೇನೆ. ಇವಾಗ ಹುರಿದಿಟ್ಟ ಹಲಸಿನ ಹಣ್ಣು ಹಾಗೂ ಗೇರುಬೀಜ ಕೂಡ ಹಾಕ್ತಾ ಇದ್ದೇನೆ. ತೆಂಗಿನ ರಸ ತೆಗೆದ ಕೂಡಲೇ ನಾನು ಅದಕ್ಕೆ ಬೆಲ್ಲವನ್ನು ಹಾಕಿಡ್ತೇನೆ. ಯಾಕಂತೇಳಿದರೆ ಆಗ ಜಟ್ಪಟಾಗಿ ಪಾಯಸ ರೆಡಿ ಆಗ್ತದೆ. ಇಲ್ಲಾಂದರೆ ಬೆಲ್ಲ ಕರಗಲಿಕ್ಕೆ 10-15 ನಿಮಿಷ ಬೇಕಾಗ್ತದೆ. ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಕೂಡ ಬೆರೆಸುವ. ತೆಂಗಿನ ರಸ ತೆಗೆದ ಕೂಡಲೇ ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ನಾನು ಈ ಥರ ಬೆರೆಸಿ ಇಟ್ಟಿದ್ದೆ. ಈಗ ಬೆಲ್ಲ ಎಲ್ಲ ಕರಗಿದೆ. ಈಗ ಬೇಯಿಸಿದ ಕಡಲೆಬೇಳೆಗೆ ನಾನು ಇದೆಲ್ಲವನ್ನು ಬೆರೆಸ್ತಾ ಇದ್ದೇನೆ. ಸ್ಟವ್ ಆನ್ ಮಾಡುವ ಮೊದಲು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳುವ. ಅಗತ್ಯವಿದ್ದರೆ ಮಾತ್ರ ಪುನಃ ತೆಂಗಿನ ರಸವನ್ನು ತೆಗೆದುಕೊಳ್ಳಿ. ನಾನು ಸ್ಟವ್ ಆನ್ ಮಾಡಲಿಲ್ಲ ವೀಕ್ಷಕರೇ. ನೋಡಿ, ತೆಂಗಿನ ರಸ ಹಾಕಿದ ಕೂಡಲೇ ಎಲ್ಲ ಕಡಲೆಬೇಳೆ, ಸಾಬಕ್ಕಿ, ತೆಂಗಿನ ರಸ ಎಲ್ಲ ಬೆರೆದು ಹೇಗೆ ಹದ ಗಾತ್ರಕ್ಕೆ ಪಾಯಸ ಬಂದಿದೆ ಎಂಬುದಾಗಿ. ಹಾಗೆ ಅಳತೆ ಕರೆಕ್ಟಾಗಿ ನೀವು ಹಾಕ್ಕೊಂಡ್ರೆ ಪಾಯಸ ಕೂಡ ರುಚಿಯಾಗಿ ರೆಡಿ ಆಗ್ತದೆ. ಈಗ ಸ್ಟವ್ ಆನ್ ಮಾಡಿ 1 ಕುದಿಯಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳುವ. ಬೆಲ್ಲ ಹಾಕುವಾಗ ನಿಮ್ಮ ಬಾಯಿ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇದಕ್ಕೆ ಹಾಕ್ಕೊಳ್ಬಹುದು. 1 ಕುದಿ ಬಂದ ಕೂಡಲೇ ನೋಡಿ, ಪಾಯಸ ಇನ್ನೂ ಕೂಡ ದಪ್ಪ ಆಗಿ ಬಂತು. ಈಗ ಸವಿಯಲು ಸಿದ್ಧ. ಹಲಸಿನ ಹಣ್ಣಿನ ದೋಸೆ ಯಾವ ರೀತಿ ಮಾಡೋದು ನೋಡುವ. 1.5 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. 4-5 ಗಂಟೆಗಳ ಕಾಲ ಅಕ್ಕಿಯನ್ನು ಚೆನ್ನಾಗಿ ನೆನೆಯಲಿ.
ಅಕ್ಕಿ ಚೆನ್ನಾಗಿ ನೆನೆದಿದೆ. 1.5 ಕಪ್ಪಿಗೆ 2 ಕಪ್ನಷ್ಟು ಹಲಸಿನ ಹಣ್ಣನ್ನು ಹಾಕ್ಕೊಳ್ಬೇಕು. ಅರ್ಧ ತೆಂಗಿನಕಾಯಿ ತುರಿ. ಎಲ್ಲವನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ. ಚಿಟಿಕೆಯಷ್ಟು ಹಳದಿ ಹುಡಿ ಕೂಡ ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಬೆಲ್ಲ ಸ್ವಲ್ಪ ಹಾಕಿದ್ದೇನೆ. ನಿಮಗೆ ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಹಾಕುವ. 4-5 ಏಲಕ್ಕಿ ಬೀಜ ಕೂಡ ಹಾಕ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ರುಬ್ಬುವಾಗ ನೀರು ಹಾಕುವ ಅಗತ್ಯ ಇಲ್ಲ. ಹಲಸಿನ ಹಣ್ಣು ಹಾಕಿದ ಕಾರಣ ಚೆನ್ನಾಗಿ ಗ್ರೈಂಡ್ ಆಗಿ ಬರ್ತದೆ. ಮತ್ತೆ ಬೇಕಾದರೆ ಮಾತ್ರ ನೀರು ಹಾಕ್ಕೊಳ್ಳುವ. ಇದು ಫರ್ಮೆಂಟ್ ಮಾಡುವ ಅಗತ್ಯ ಇಲ್ಲ. ಹಿಟ್ಟನ್ನು ಕಡೆದ ಕೂಡಲೇ ದೋಸೆಯನ್ನು ತೆಗೆದು ತಿನ್ನಬಹುದು. ದೋಸೆಯನ್ನು ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಕೂಡ ತೆಗಿಬಹುದು, ಇಲ್ಲಾಂದರೆ ಕಬ್ಬಿಣದ ಕಾವಲಲ್ಲಿ ಕೂಡ ತೆಗಿಬಹುದು. ಆದರೆ ನಾನ್ ಸ್ಟಿಕ್ಕಲ್ಲಿ ನೀವು ತೆಗೆದು ಒಳ್ಳೆಯದು. ಯಾಕಂದರೆ ಕೆಲವೊಮ್ಮೆ ಕಬ್ಬಿಣದ ಕಾವಲಲ್ಲಿ ಇದು ಏಳಲಿಕ್ಕೆ ಕಷ್ಟ ಆಗ್ತದೆ. ನಾನ್ ಸ್ಟಿಕ್ಕಲ್ಲಿ ಆರಾಮವಾಗಿ ದೋಸೆಯನ್ನು ತೆಗಿಬಹುದು. ದೋಸೆಗೆ ತುಪ್ಪ ಹಾಕಿ ಚೆನ್ನಾಗಿ 2 ಬದಿ ಕಾಯಿಸಿ ತಿನ್ನುವ. ದೋಸೆ ತೆಳುವಾಗಿ ಬೇಕಾದರೆ ತೆಳುವಾಗಿ ಕೂಡ ದೋಸೆಯನ್ನು ತೆಗಿಬಹುದು. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ವೀಕ್ಷಕರೇ? ದೋಸೆ ತೆಳುವಾಗಿ ತೆಗೆದರೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ದೋಸೆ ರೆಡಿ ಆಯಿತು. ಈಗ ಪ್ಲೇಟಿಗೆ ಹಾಕಿ ಇಟ್ಟಿದ್ದೇನೆ. ಈಗಷ್ಟೇ ಕಡೆದ ಮಜ್ಜಿಗೆ ಇತ್ತು. ರುಚಿಯಾದ ಬೆಣ್ಣೆ ಕೂಡ ಇದರ ಮೇಲೆ ಹಾಕಿ ತಿನ್ನುವ. ಬಿಸಿ ಬಿಸಿ ದೋಸೆಗೆ ಬೆಣ್ಣೆ ಹಾಕಿ ತಿಂದರೆ ಅದರ ರುಚಿ ಅಂತೂ ಸೂಪರ್ ಆಯ್ತಾ. ವಿಡಿಯೋಸ್ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲು ಮರೆಯದಿರಿ.